ನಮ್ಮದು ಬಸವ ದಳ ಅದ, ಬಸವ ಸೇನಾ ಅದ ಏನ್ರಿ. ಜೈ ಭೀಮ್ ಅದ, ಅನುಭವ ಮಂಟಪ. ಸಿದ್ದರಾಮಯ್ಯ ಅವರು ಎದು ತಿಳಿದ್ರ ಅವ್ರ ಒಳಗೆ ಏನು ಕಾಣ್ತಾರತ್ತಲ್ಲಿ ಅಲ್ಲ ಕಾಣ್ತಾನ. ನೀವಾಗ ಏನು ಮಾಡ್ತೀರಿ ಮತ್ತೆ ನೀವು ಎಲ್ಲಿ ಉಳ್ಕೊಂಡಾಗಿತ್ತು? ನೀವು ಎಲ್ಲಿ ಉಳ್ಕೊಂಡಾಗ ಅವತ್ತ ನಿಮ್ಮ ಎದ್ಯಾಗ ಅಲ್ಲ ಇದ್ದ, ಇವತ್ತು ಅಲ್ಲ ಇದ್ದ, ಇವತ್ತು ರಾಮ್ ಬಂದ. ಮತ್ತು ಮತ್ತೆ ಮತ್ತೆ ಅವ್ರ ಕಾರ್ಯಕ್ರಮ ಮಾಡೋಟನು ಎದ್ಯಾಗ ಬಸವಣ್ಣ ಇದ್ದ. ನಿಮ್ಮ ಕಾಲಕ್ಕೆ ಬದಲಾವಣೆ ಆಗ್ತಾರೆ. ನಮ್ಮ ಸಿದ್ದರಾಮಯ್ಯ ಅವ್ರದ್ದು ಎದೆ ಒಳಗೆ ಇವತ್ತು ನುಸ್ಸ ಸಂವಿಧಾನ ಅದು, ಸಾಮಾಜಿಕ ನ್ಯಾಯ ಅದವರು. ಅದರಲ್ಲಿ ಅವ್ರ ಎದೆ ಒಳಗೆ ಸಾಮಾಜಿಕ ನ್ಯಾಯ, ಸಂವಿಧಾನ, ಇವತ್ತು ಶೋಷಿತರಿಗೆ ನೊಂದವರಿಗೆ ಸಹಾಯ ಮಾಡಬೇಕು ಅನ್ನೋದೊಂದು ಒಂದು ಪ್ರಬಲವಾದಂಥ ಸಿದ್ಧಾಂತ ಇಟ್ಕೊಂಡು ರಾಜಕೀಯವಾಗಿ ಬಂದಾಗ. ನಿಮ್ಮಂಗ ಅಂದ ಅಲ್ಲಾಹು ಅಕ್ಬರ ಇಂದ ಜೈ ಶ್ರೀರಾಮ್ ನಡಬರ್ಕೊಮ್ಮೆ ಬಸವ ಧರ್ಮ, ಲಿಂಗಾಯತ ಧರ್ಮ ಅಲ್ಲ ಅದು. ಮಾತೆ ಮಾದೇವರ ಕಾರ್ಯಕ್ರಮ ಇವ್ರು ಯಾರನ್ನೂ ದಂಡಿಗೆ ಹಚ್ಚಿಲ್ಲ. ಇವ್ರ ಮಾತು ಕೇಳ ಪಾಪ ನಮ್ಮ ಕೂಡಲ ಸಂಗಮ ಸ್ವಾಮಿಗಳು ಇವ್ರು ಬೆನ್ನ ಹತ್ತಿ ಇವ್ರಂತೂ ಉಚ್ಚಾಟನೆಗೊಂಡಾರ BJPಯಿಂದ. ಪಾಪ ಅವ್ರ ಪರಿಸ್ಥಿತಿ ಏನು ಮಾಡಿಟ್ರು ನಿಮ್ಗೆ ಗೊತ್ತದ, ನಾನು ಹೇಳಬೇಕಾಗಿಲ್ಲ. ಯಾಕಂದ್ರೆ ಕೂಡಲ ಸಂಗಮ ಸ್ವಾಮಿಗಳು ನನಗೂ ಆತ್ಮೀಯರು. ಪಾಪ ನನ್ನ ಮೇಗೂ ಭಾಳಷ್ಟು ಅವ್ರ ಪ್ರೀತಿ ಅಭಿಮಾನ ಅದ. ಇವ್ರು ಬೆನ್ನ ಹತ್ತಿ ಪಾಪ ಕೂಡಲ ಸಂಗಮ ಸ್ವಾಮಿಗಳದ್ದು ಪರಿಸ್ಥಿತಿ ಗಂಭೀರ ಆಯ್ತು. ಎಲ್ಲವೂ ಕೂಡ ಅದ. ಆಮೇಲೆ ನಮಗೆಲ್ಲ ಗೊತ್ತದ ಆ್ಯಕ್ಟಿವಿಟಿ ಏನೇನು ನಡೆದಿದ್ದಾವೆ, ಹೆಂಗೆ ನಡೆದಿದ್ದಾವೆ ಎಲ್ಲ ಗೊತ್ತದ. ಫಾರ್ಮ್ಗಳು ಕೊಡ್ಕೊಂಬಂದು ಫಂಕ್ಷನ್ ಮಾಡೋದು ನೀವೆಟ್ಟು ಮಾಡ್ತೀರಿ, 2 ಪಟ್ಟು ಮಾಡ್ತೀನಿ. ನನಗೆ ಶಕ್ತಿ ಕೊಡ ಅಂತ ಅವರು ಬಸವಣ್ಣ ಶಕ್ತಿ ಕೊಡ ಅಂದರೆ ಬಸವ ಜನ್ಮಭೂಮಿ ಇದು. ಈ ಜನ್ಮಭೂಮಿಯಾಗಿ ನಾನು ಅನುಭವ ಮಂಟಪನೇ ಸೃಷ್ಟಿ ಮಾಡ್ತೀನಿ. ಬಸವಣ್ಣ ಅವರು ಅಹಿಂದ, ಬಾಬಾ ಸಾಹೇಬ್ ಅಂಬೇಡ್ಕರು, ಭೀಮದಳ ಮಾಡ್ರಪ್ಪ ಕಾರ್ಯಕ್ರಮ. ಇದೊಂದು ಸಲ ಆಗೇ ಬಿಡ್ಲಿ ಒಂದು ಟೆಸ್ಟಿಂಗ್. ನೀವೆಟ್ಟು ನನ್ನ ವಿರುದ್ಧ ಹೋರಾಟ ಮಾಡಿ ನನ್ನ ವಿರುದ್ಧ ಮಾಡಿ ಸೇರಿಸ್ತಿರಲ್ಲ, ನಿಮ್ಗೆ 2 ಪಟ್ಟು ನಾ ಮಾಡಿ ತೋರಿಸ್ತೀನಿ. ನನಗೇನು ಪರಿಣಾಮ ಆಗಂಗಿಲ್ಲ. 2018ರಾಗ ನಾವು ಉಲ್ಟಾ 30,000 ಇಲ್ಲೇ ಹಚ್ಚಿ ಬನ್ನಿ. ಇವತ್ತು 30,000 30,000 ಇಲ್ಲೇ ಹಚ್ಚಿ ಬಂದೆ. ಆ ಹೋರಾಟ ಇದ್ದಾಗ, ಲಿಂಗಾಯತ ಹೋರಾಟ ಇದ್ದಾಗ ಮಾನಿ ಕಡಿಮೆ ಆಗ್ಯದ. ಅದು ಆ ಹೋರಾಟ ಇದ್ದಾಗ ನಾನು ಜಾಸ್ತಿ ಆಗ್ತದೆ ಲೀಡ್. 30,000 ಇರ್ತಾವೆ, ಈ ಮಾನಿ ಕಡಿಮೆ ಆಗ್ಯದ. ಏನು ಮಾಡಿದ್ರಪ್ಪ ಅವಾಗ ಎಲ್ಲರೂ ಇದು ಮಾಡ್ಕೊಂಬಂದ್ರು. ನಾವೇನೀಗ ಪಂಚಪೀಠದವ್ರು ಟಿಕೆ ಮಾಡಿ ನಮ್ಗೆ ಆತ್ಮೀಯರದಾರ ಅವ್ರಿಗೆ, ಇದ್ರಾಗೇನು 2 ಮಾತಿಲ್ಲ. ನಮ್ಮ ಒಳಗೆ ಮನೆ ಒಳಗೆ ಒಂದು ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಇದಾವೆ. ಆ ರೀತಿ ಬ್ರಾಹ್ಮಣರಿಗೂ ಇದಾವೆ, ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಎಲ್ಲ ಧರ್ಮಗಳು ಇದಾವೆ. ಜೈನರಾಗೂ ಇದಾವೆ, ಸಿಖ್ರಾಗೂ ಇದಾವೆ, ಮುಸಲ್ಮಾನರಲ್ಲಿ ಇದಾವೆ. ಸೈದ್ಧಾಂತ ಭಿನ್ನಕ ನಮ್ಮ ಮನೆ ಒಳಗದ. ಅದು ನಮ್ಮ ಮನೆ ಜಗಳ ನಮ್ಮ ಮನೆ ಒಳಗದ, ನಾವು ಬಗೆಹರಿಸ್ಕೊತೀವಿ ಅದನ್ನು. ಈಗ ಅವ್ರು ಮಾತಾಡೋದು ನೀ ಶೈಲಿದಾಗ ನಿನ್ನೆ ಪಂಚಪೀಠದವರು, ನಾನೇನು ಪಂಚಪೀಠದವ್ರು ಬೈದೀನಿ? ಉಲ್ಟಾ ಪಂಚಪೀಠದವ್ರಿಗೆ ಯಾರು ಬೈದಾರ ಅಂತ ತೋರಿಸ್ತಿರುತ್ತೆ. ನಾನು ಪಂಚಪೀಠ ಅವರೆಲ್ಲ ಹಾನಗಲ್ ಕುಮಾರಸ್ವಾಮಿ